ಏನಾದ್ರೂ ಒಂಚೂರು ಲಾಭ ಬಂತ? ಏನ್ ಲಾಭ ಸಹ ಅದೇ ಒಂದ್ 50,000 ಹುಟ್ಟಿರ್ಬೇಕು ಸಹ. ಒಂದ್ 50,000 ಹುಟ್ಟೈತೆ. ಏನ್ ಅದೇ 40-50 ಹೋಗ್ತಾ ಇದೆ ಅಷ್ಟೇ. 40-50 ಹೋಗ್ತಾ ಇದ್ರಿ? ಅಷ್ಟೇ. ಅಣ್ಣ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರಣ್ಣ? ಚೆನ್ನಪ್ಪ. ಚೆನ್ನಪ್ಪ. ಯಾವ ಊರು? ಚಿಕ್ಕಗುಂಡಗಲ್ಲು. ಚಿಕ್ಕಗುಂಡಗಲ್ಲು. ತಾಲೂಕು ಯಾವ್ದು ಬರ್ತದೆ? ಪಾರ ಹೋಬಳಿ. ಬಾರ ಹೋಬಳಿ. ತುಮಕೂರು ತಾಲೂಕು. ತುಮಕೂರು ತಾಲೂಕು. ತುಮಕೂರು ಜಿಲ್ಲೆ. ಒಳ್ಳೆ ಬೆಳೆ ಹಾಕಿದ್ದೀರಾ? ಮಾರ್ಕೆಟ್ಗ? ಹ್ಞೂ ಸರ್. ಐತೆ. ಎಷ್ಟಿದೆ ಅಣ್ಣ ಜಾಗ ಇದು? ಒಂದ 20 ಕುಂಟೆ ಬರ್ತದ ಸರ್. 20 ಕುಂಟೆ? ಅಷ್ಟೇನಾ? ಅರ್ಧ ಎಕರೆ. ಒಂದು ಅರ್ಧ ಎಕರೆ. ಅರ್ಧ ಎಕರೆ. ಡ್ರಿಪ್ಪ ನೀರ್ ಹಾಯಿಸ್ತೀರಾ? ಇಲ್ಲ ಡ್ರಿಪ್. ಮತ್ ತುಂಬಾ ತ್ಯಾವ ಐತೆ ಹಾಯಿಸ್ತಿರೋದು? ಇಲ್ಲ ಸರ್, ನೆನ್ನೆ ಬಿಟ್ಟಿದ್ವಲ್ಲ, ಚೆನ್ನಾಗ್ ನೆನ್ಕೊಂಡದ್. ಹೌದಾ? ಎಷ್ಟ್ ದಿನ ಆಯ್ತಾ ಹಾಕಿವಿ ಗಿಡ? ಇದು ಇಲ್ಲಿಗಾಲೇ 2.25 ತಿಂಗಳು. 2.25 ತಿಂಗಳು. ಅಂದ್ರೆ ಇದು ಹೂವ ಕೊಯ್ಯೋದು ಎಷ್ಟು ದಿನಕ್ಕೆ ಬರುತ್ತೆ? ಹೂವ 75 ದಿನಕ್ಕೆ ಬರ್ತವೆ. 75 ದಿನಕ್ಕೆ. 75 ದಿನಕ್ಕೆಲ್ಲ ಬರ್ತವೆ. ಎಷ್ಟ್ ದಿನ ಇರ್ತವೆ? ಇನ್ನು ಅಮ್ಮಮ್ಮ ಅಂತ ಇದೆ, ಅದೇ ಗೌರಿ ಹಬ್ಬದ ತಕ ಇರ್ತಾವ ಅಷ್ಟೇ. ಏನಾದ್ರೂ ಒಂಚೂರು ಲಾಭ ಬಂತ? ಏನ್ ಲಾಭ ಸಹ ಅದೇ ಒಂದ್ 50,000 ಹುಟ್ಟಿರ್ಬೇಕು ಸಹ. ಒಂದ್ 50,000 ಹುಟ್ಟೈತೆ. ಏನ್ ಅದೇ 40-50 ಹೋಗ್ತಾ ಇದೆ ಅಷ್ಟೇ. 40-50 ಹೋಗ್ತಾ ಇದ್ರಿ? ಅಷ್ಟೇ. ಇಲ್ಲ, ನಾನ್ ಮೊನ್ನೆ ತಂದೆ. 1 kg ತಂದ್ರೆ 10 ರೂಪಾಯಿಗೆ ಕೊಟ್ರು. ಹ್ಞೂ ಸಹ, ಒಂದೊಂದ್ ಟೈಮು ಡೌನು, ಒಂದೊಂದ್ ಟೈಮ್. ಈಗ ಹಬ್ಬದ ಸೀಸನ್ ಅಲ್ವಾ, ಸ್ವಲ್ಪ ಈಗ ಜಂಪ್ ಆಗಿದೆ. ಎಷ್ಟೈತೆ ಈಗ? ಅದೇ 40-50 ಹೋಗ್ತಾ ಇದೆ. ನೋಡಿ ಹೂವ ಎಷ್ಟ್ ಚೆನ್ನಾಗವೆ. ಚೆನ್ನಾಗ ಹೂವ. ಅದೇನೆ. ಹಬ್ಬದ ಸೀಸನ್. ಹ್ಞೂ ಸರ್. ಇವಾಗ ರೇಟ್ ಆಗಿರ್ಬೇಕಲ್ಲ? ಹ್ಞೂ ರೈಟ್ ಆಗ್ಯದೆ. ಚೆನ್ನಾಗ ಹೂವ. ಎಷ್ಟಾಗಿತ್ತಣ್ಣ ಖರ್ಚು ಇದಕ್ಕೆ? ಖರ್ಚು ಒಂದ್ 25,000 ಬಂದದ್ರಿ. ಒಂದ್ 50,000 ಬಂದೈತ ಕೈಗೆ? ಅಷ್ಟೇ. ಎಷ್ಟ್ ತಿಂಗಳು? 3 ತಿಂಗಳು ಇರುತ್ತ ಬೆಳೆ? 3-3.5 ತಿಂಗಳು. ಸಸಿ ತಂದಿದ್ರ ನೀವೇ ಹಾಕಿದ್ರ? ಇಲ್ಲ, ಸಸಿ ತಂದಿದ್ದು ನರ್ಸರಿಗೆ. ಎಷ್ಟ್ ರಂಗ್ ತಂದಿದ್ರಿ? ಸಸಿ 3 ರೂಪಾಯಿ ಒಂದು. 3 ರೂಪಾಯಿ ಒಂದು. ಎಲ್ಲಿ ಸಿಗ್ತಾವ ಸಸಿ? ಇಲ್ಲೇನ್ ಸಹ ಅರ್ಕೆರೆ ಸಿಗ್ತವೆ. ನರ್ಸರಿ ಎಲ್ಲೆಲ್ಲ ಐತ ಎಲ್ಲ ಕಡೆಗೂ ಎಲ್ಲ ಕಡೆ ಸಿಗ್ತವೆ. ಏನ್ ಇದು ಬೇರೆ ಖರ್ಚು? ಬೇರೆ ಇನ್ನೇನು ಅಲ್ಲೊಂದ್ ಸ್ವಲ್ಪ ಅಷ್ಟೇ. ಅದಕ್ಕೆ ಕಾಸ್ಟ್ಲಿ ಔಷಧಿ ಎಲ್ಲ ಹೊಡೆದಿರೋದು. ಇನ್ನು ಅದ್ರೊಳಗೆ ಯಾಕ ಗಿಡ ಸಾಯಕ್ ಶುರು ಮಾಡ್ಬಿಟ್ಟದ ಏನು ಅಂತ ಅದ್ರೊಳಗೆ ಇನ್ಕಮ್ ಕಾಣ್ತಾ ಇಲ್ಲ. ಸೆಂಟ್ ಅಂದ್ರೆ ಏನ್ ಇದು? ಸಾವಂತಿಗೆ ಹೂವ ಸರ್. ಸಾವಂತಿಗೆ ಹೂವ. ಅಲ್ಲಿ ಅಲ್ಲಿತ್ತಲ್ಲ ಯಾವ್ದು? ಅಲ್ಲಿ ಇನ್ನು ಇವು ಇದು ಬಟನ್ಸ್ ಹಾಕಿದ್ರಲ್ಲಿ? ಬಟನ್ಸ್ ಹಾಕ್ಯ ಸರ್. ಅಲ್ಲಿ ಐತಿ ಬಟನ್ಸ್. ನಿಮ್ದೇನಾ? ನಾವೇ ಹಾಕ್ಸಿದ್ದು. ಅಲ್ಲೊಬ್ಬರ ತೋಟ, ನಾವೇ ಮಾಡ್ಸಿದ್ದು ಅವ್ರಿಗೇನೆ. ಚೆನ್ನಾಗ ದೊಡ್ಡ ಕಿತ್ಕೊಳದ? ಚಿಕ್ಕವು ಹಂಗೆ ಬಿಡೋದು? ಇನ್ನೂ ಒಂದ್ 4-5 ಸಲ ಬೇಕು ಸಾವು. ಎಷ್ಟ್ ದಿನಕ್ಕೊಂದ್ಸರಿ ನೀರ್ ಕಟ್ತೀರಾ? ಈ ಒಣಗ್ದಂಗಲ್ಲ, 4 ದಿನಕ್ಕೆ 5 ದಿನಕ್ಕೆ. ಮಳೆ ಬಂದ್ರೆ ಇಲ್ಲ. ಬೋರ್ ಐತಾ? ಬೋರ್ ಐತಿ ಸರ್. ಎಲ್ಲ ಐತೆ ಬೋರ್? ಮಂತ ಒಂದ್ ಐತೆ. ಈಗ ಇಲ್ಲ, ಈ ಅಡಿಕೆ ಇಡ್ತಾರ ಅಲ್ಲೊಂದು. ಅಲ್ಲಿಂದ ಕಲೆಕ್ಷನ್ ಇಲ್ಲಿಗೆ? ಪಕ್ಕದವ್ರದ್ದು ಅದು ನಿಮ್ದೇನಾ? ಯಾವ್ದು ಸರ್? ಇಲ್ಲ, ಅವ್ರವ್ರದ್ದೇ. ನಾವು ಗುತ್ತಿಗೆ ಮಾಡ್ಕೊಂಡಿದೀವಿ ಸರ್. ಅಂದ್ರೆ ಬೋರ್ ನಿಮ್ದು, ಜಾಗ ಬೇರೆ ಇರ್ತದೆ? ಜಮೀನ್ ಬೇರೆ ಇರ್ತದೆ. ನಿಮ್ ಇಲ್ಲಿ ಪಕ್ಕದಲ್ಲಿರೋ ಅಡಿಕೆ ಗಿಡ ತಾತ ಹೇಳ್ತಾ ಇದ್ರು, ನಾನ್ ಜಮೀನ್ ಮಾರ್ಬಿಟ್ಟೆ ಅಂತ. ಅವ್ರದ್ದೇ ತಗೊಂಡಿರೋದು. ನೀವೇ ತಗೊಂಡಿರೋದು? ಬಿಡ್ರಿ, ಲಕ್ಕಿ ಮ್ಯಾನ್ ನೀವು. ಕೋಟಿಗಟ್ಲೆ ಬೆಲೆ. ಎಷ್ಟ್ ದಿನ ಆಯ್ತಣ್ಣ ತಗೊಂಡು? ಅದೇ 4 ವರ್ಷ ಆಯ್ತು ಸರ್. ಇನ್ನು ಮೊನ್ನೆನೆ? 4 ವರ್ಷ ಆಯ್ತು. ಇನ್ನು ಫಸ್ಟ್ನೇ ಅಡಿಕೆ ಗಿಡನೇ ಕಟ್ಟಿರೋದು, ಏನು ಬೆಳೆ ಬೆಳೆದಿಲ್ಲ. ಹೋಗ್ಲಿ ಬಿಡು, 4 ವರ್ಷಕ್ಕೆ ಎಷ್ಟು ಉದ್ದ ಆಗ್ಯಾವ ನೋಡಿ ಅಡಿಕೆ ಗಿಡ.
ಈಗ ಬೆಂಗಳೂರಿಗೆ ಹೋಗ್ತಾರೆ ದುಡಿಯಕ್ಕೆ, ಹ್ಞೂ ಸರ್. ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಎಲ್ಲ ಜಮೀನ್ ತಗೋಬೇಕು ಅಂತ ಅನ್ಕೊಂಡು ಇಲ್ಲೇ ತಗೊಂಡಿದ್ರು ಇದ್ದೂರಲ್ಲಿ. ಅದೇನೆ ಅದೇ ಮತ್ತೆ ಅಲ್ಗನ್ನೇ ಯಾಕೆ ಹೋಗ್ಬಿಟ್ಟು. ಆಮೇಲೆ ರೋಡ್ಗಳಿಲ್ಲ ಸರ್ ಇಲ್ಲಿ, ಹಾ ರೋಡಿಂದೇ ಒಂದು ಪ್ರಾಬ್ಲಮ್. ರೋಡ್ ಐತಲ್ಲ, ಎಲ್ಲ ಐತೆ ಸರ್, ಅಲ್ಲೈತೆ. ಈ ಜಮೀನುಗಳಿಗೆ ರೋಡ್ ಬೇಕಲ್ಲ ಸರ್. ಅದೇ ಈ ನಿಮ್ ಜಮೀನಿಗೆ ರೋಡ್ ಇಲ್ಲ ನಮ್ಗಳಿಗೆ. ಅದರಿಂದ ರೋಡ್ ಇರೋಕೆ ವ್ಯಾಲ್ಯ, ರೋಡ್ ಇಲ್ದ ಸುಮಾರೇ. ಅದೇ ರೋಡ್ ಪಕ್ಕ ರೋಡ್ ಪಕ್ಕನೇ ಜಮೀನ್ ಎಲ್ಲಿ ಸಿಗ್ತವೆ? ಎಲ್ಲಿ ಸಿಗ್ತಾವ ಸರ್? ಒಳಗಡೆನು ಸಿಗ್ತವೆ. ಏನಾವ್ ದುಡ್ಕೊಂಡ್ ತಿನ್ನೋರ್ಗೆ ಎಲ್ಲಿದ್ರೇನು ಸರ್? ದುಡ್ಕೊಂಡ್ ತಿನ್ನೋರ್ಗೆ ಎಲ್ಲಿದ್ರೇನು? ಅದೇ ಬಿಸ್ನೆಸ್ ಮಾಡೋರ್ಗೆ ರೋಡ್ ಪಕ್ಕನೇ ಬೇಕು. ಕೆಲಸ ಮಾಡೋರ್ಗೆ ಎಲ್ಲಿದ್ರೇನು? ಈಗ ನಾವು ದುಡ್ಕೊಂಡ್ ತಿನ್ನೋರ್ಗೆ ಎಲ್ಲಿದ್ರೇನು? ಅದು ಒಳ್ಳೇದೇ. ಹೆಂಗ ಒಂದ್ 25,000 ಲಾಭ ಬಂದೈತೆ. ಮಾಡ್ಬೋದಾ ಈ ಕೆಲ್ಸ? ಮಾಡ್ಬಸ. ಇನ್ನ ಹೂವ 100 ರೂಪಾಯಿ ಒಂದ್ ಕೆಜಿ ಸಿಕ್ಕಿದ್ರೆ 1-2 ಲಕ್ಷ ದುಡ್ಡು ಆಗೋದು. ಇಷ್ಟೇ ಇದಕ್ಕೆ 1-2 ಲಕ್ಷ ದುಡ್ಡು ಆಗೋದು. ಒಂದೊಂದ್ ಮಾಡ್ತಾ ಇರ್ಬೇಕು, ಒಂದಲ್ಲ ಒಂದ್ ಟೈಮ್ ಸಿಗ್ತದೆ. ಮಾಡ್ದಲ್ಲೇ ಬಿಟ್ರೆ ಸಿಗಲ್ಲ. ಹೌದು. ಇವಾಗ 100 ರೂಪಾಯಿ ಆದಾಗ ಇಷ್ಟು ಹೂವ ಬೆಳೆದ್ರೆ ಎಷ್ಟು ದುಡ್ಡು ಆಗ್ತದೆ? ಸಖತ್ ದುಡ್ಡು ಆಗುತ್ತೆ. ಅದೇನೆ ಮಾಡ್ದಲ್ಲೇ ಇದ್ರೆ ಯಾವಾಗ ಒಂದ್ ಟೈಮ್ ಸಿಕ್ಕೇ 3 ತಿಂಗಳಿಗೆ ಬಂದೈತಂತೀರಾ? ಹ್ಞೂ ಸರ್. ಚೆನ್ನಾಗಿ ಏನ್ ಈಜಿ ಕೆಲ್ಸನೇ, ಏನ್ ಕಷ್ಟ ಇಲ್ಲ. ಏನ್ ಕಷ್ಟ ಏನಿಲ್ಲ. ಎಷ್ಟಿಷ್ಟಪ್ಪ ಹೂವ. ಇನ್ನು ಬೇಜಾನ್ ಹೂವ ಐತೆ. ಇನ್ನು 5 ಸಾವಿರ ಮೊಗ್ಗ ಐತೆ. ಇನ್ನು ಏನೇನ್ ಬೆಳೆ ಇಕ್ಕಿದ್ದೀರ? ಇನ್ನು ಏನ್ ಬೆಳೆ ಇಕ್ಕಿಲ್ಲ ಸರ್. ಈಗ ರಾಗಿ ಪೈರ್ ಹಾಕ್ಬೇಕು. ಪೈರ್ ಬಂದದೆ. ಇದೊಂದ್ ಸ್ವಲ್ಪ ಹಬ್ಬದ ಟೈಮ್ ಹೂವ ಕಿತ್ತು ಭಾನುವಾರದಿಂದ ಹಾಕೋಣ ಅಂತ. ಬೇರೆ ಹಣ್ಣಿನ ತೋಟ ಇಲ್ಲ ಸರ್, ಅಂತವೇನು ಮಾಡಿಲ್ಲ ಸರ್. ಇಲ್ಲೆಲ್ಲ ಹಣ್ಣಿನ ತೋಟ ಪಣ್ಣಿನ ತೋಟ ಮಾಡಕ್ ಆಗಲ್ಲ ಸರ್. ಅಂತವಲ್ಲ. ಯಾಕೆ? ಅಂತಾವ್ ಮಾಡ್ಬೇಕು ಅಂದ್ರೆ ಎಲ್ಲ ಬಂಡವಾಳ ಶಾನೆ ಬೇಕು. ಈ ಜನಗಳು ಒಂದೇ ಸಮಕ್ಕಿರಲ್ಲ. ಅದಕ್ಕೆ ಇವೇನಿದ್ರು ಇಂಥದ್ದು ತರಕಾರಿ, ಗೆಡ್ಡೆ ಕೋಸು, ಹೂವ ಇಂಥದ್ದು ನಮ್ಗೆ ಏನ್ ಅನುಕೂಲ ಆಗ್ತದ ಅದನ್ನ ಬೆಳೆಯೋದು ನಾವು. ನಮ್ಮ ಅನುಕೂಲ ಯಾವ ತರ ನಡೀತದ ಆ ತರ ಮಾಡ್ಕೊಬೇಕು. ಎಷ್ಟ್ ಜನ ಮಕ್ಳು? ಸ 2 ಹೆಣ್ಣು 1 ಗಂಡು ಸ. ಎಲ್ಲಾರ್ಗು ಮದುವೆ ಮಾಡಿದ್ದೀರ? ಇವ್ ಮಗ್ಗ ಒಬ್ಬನೇ ಮಾಡ್ಬೇಕು. ಮಗ ಇಲ್ಲಿ ಬರ್ತಾರಲ್ಲ ಮಗ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಏನ್ ಹೂವ ಬಿಡ್ರಿ, ಒಂದಲ್ಲ ಒಂದ್ ಟೈಮ್ ರೇಟ್ ಆಗುತ್ತೆ. ಕಾಯ್ಬೇಕು, ಒಂದೇ ಸಮಯಕ್ಕೆ ಮಾಡ್ತಾ ಇರ್ಬೇಕು. ಟೈಮ್ ಕಾಯ್ದ್ರೆ ಸಹ ಟೈಮ್ ಕಾಯ್ದ್ರೇನೆ. ಒಂದ್ಸಲಿ ಮಾಡ್ಬಿಟ್ಟು ಬರ್ಲಿಲ್ಲ ಅಂತ ಮತ್ತೆ ಮಾಡೋದೇ ಬೇಡ ಅಂತ ಸುಮ್ಮನೆ ಬಿಟ್ರೆ ಸುಖ ಇಲ್ಲ. ಒಂದ್ರ ಹೋಗ್ತದೆ ಒಂದ್ರ ಬರ್ತದೆ, ಮಾಡ್ತಾ ಇರ್ಬೇಕು. ಬಂದಾಗ ತಗೊಳೋರು ನಾವೇ. ಹೋದಾಗ ಹೋಯ್ತು ಅಂದ್ರೆ ಎಲ್ಲ ಹೋಗಲ್ಲ. ಏನ್ ಇಕ್ಕಿದ ಖರ್ಚು ಹುಟ್ಟುತ್ತೆ. ಏನ್ ತೀರಾ ನಿಗ್ರಾಡಿಲ್ಲ. ಏನ್ ತೀರಾ ಲಾಸ್ ಅನ್ನಂಗೂ ಇಲ್ಲ. ಸತಿ ಮಳೆ ಬೇರೆ ಕಡಿಮೆ. ಎಷ್ಟು ಕ್ವಿಂಟಲ್ ಆಗುತ್ತೆ ಇವತ್ತೆಲ್ಲ ಬಿಡ್ಸಿದ್ರೆ? ಇವತ್ತೊಂದು 3 ಕ್ವಿಂಟಲ್, 2.5 ಕ್ವಿಂಟಲ್ ಬರ್ತದ ಸರ್. ಇವತ್ತು ಕಿತ್ತಿರೋದ್ರಾಗ 1-2.5 ಕ್ವಿಂಟಲ್ ಹೂವು ಬರ್ತದ. ಎಲ್ಲ ಕೀಳ್ತೀರಾ? ಇಲ್ಲ ಸರ್. ಈಗ ಇಷ್ಟು ಮಾರ್ಕೆಟಿಗೆ ಟೈಮ್ ಐತಲ್ಲ, ಈಗ ಈಗ ಕಳಿಸ್ಬಿಡ್ಬೇಕು. ಕಳಿಸಿ ನೆಕ್ಸ್ಟ್ ತಿರ್ಗಾ 5 ಗಂಟೆಗೆ ಕೀಳೋದು. ಸಾಯಂಕಾಲ 5 ಗಂಟೆ ಕಿತ್ತಾಕದ್ ಮಳೆ. ಬೆಳಗ್ಗೆ ಹೋಗ್ತಾರೆ. ಬೆಳಗ್ಗೆ ಮಾರ್ಕೆಟ್ಗೆ ಹೋಗ್ಬೇಕು. ಯಾಕಂದ್ರೆ ಮಳೆ ಬರ್ತದಲ್ಲ, ಅದ್ರಿಂದಾನ ಸ್ವಲ್ಪ ಕಿತ್ತಾಕ್ಬೇಕು. ನೀರು ಆದ್ರೆ ಎಳೆಯಲ್ಲ. ಹೌದು. ಈ ಪಾರ್ಸಲ್ ತಗೊಂಡೋಗ್ತಾರಲ್ಲ, ಇವಾಗ 50 ರೂಪಾಯಿ ಹೋಗುತ್ತಾ ಸರ್? ನೆನ್ನೇನು 50 ಆಯ್ತಂತೆ. ಇವತ್ತು ಏನಾಯ್ತ ಬಜಾರ ನೋಡ್ಬೇಕು. ಬೆಳಿಗ್ಗೆ ಹೋಗಿರ್ಲಿಲ್ಲ? ಇಲ್ಲ, ಬೆಳಿಗ್ಗೆ ಇಲ್ಲ. ಹೂವು ಕಿತ್ತು ತಾಂಡ ಇರ್ಲ ಸರ್. ಬೆಳಿಗ್ಗೆ ಬಜಾರ್ ನಡೆಯಲ್ಲ. ಏನಿದ್ರು ಇಷ್ಟೊತ್ನಾಗ. ಏನು ತಗೊಂಡ್ಬಿಡ್ತಾರೆ, ಕೊಟ್ಬಿಟ್ಟು ಬಂದ್ಬಿಡು. ತೂಕಕ್ಕೆ ಇಕ್ಸ್ ಅಂತಾರ ಸಾ ಬೇಕಾದವ್ರ ಹೂವನ. ತೂಕಕ್ಕೆ ಇಕ್ತಿದಂಗೆ ಹಂಗೆ ಚೀಲಗಳು ಇಸ್ಕೊಂಬಿಟ್ಟು ಬ್ಯಾಗ್ಗಳ ಬಂದ್ಬಿಡೋದು. ಇನ್ನು ಡೈಲಿ ಕೀಳ್ತಲೇ ಇರ್ಬೇಕಾ? ಹ್ಞೂ ಸಾ. ಬೆಚ್ಚಿನ ಮಡಿಕೆ ಇಕ್ಕಿರೋ ತಕ ಕೇಳ್ತೀವಿ. ಅಲ್ಲಿಂದ ಆಚೆ ಹೂವು ಇನ್ನೂ ಸ್ವಲ್ಪ ಎಳಪು. ಹಬ್ಬ ಕಳ್ಕೊಂಡಿಂದಲೇ ತಿರ್ಗಾ ಕೇಳ್ತೀವಿ. ಹಿಂದೆಲೆ ಕೀಳ್ಬೇಕು. ತಿರ್ಗಾ ಕೇಳ್ತೀವಿ. ಈಗ ಒಂದ್ ಸ್ವಲ್ಪ ಆಡತ್ತಿಗೆ 1-2 ದಿನ ಪೈರ್ ಹಾಕ್ಬೇಕು. 1-2 ದಿನ ಪೈರ್ ಹಾಕೊಂಡು ಆಮೇಲೆ ಈಗ ವರಲಕ್ಷ್ಮಿ ಹಬ್ಬ ಬಂದೈತಲ್ಲ, ಮತ್ತೆ ರೇಟ್ ಆಗ್ತತೆ. ಕೀಳ್ರಿ ಕಿತ್ತಿಕೊಂಡಿರ್ರಿ.
ಅವಾಗ ರೇಟ್ ಆಗುತ್ತೆ ಒಂದು 70-80 ಆದ್ರೂ ಆಗುತ್ತಲ್ಲ. ಹಾಕದ ಸರ್ ಆಗ್ಬೇಕು. ಹೂವು ಎಲ್ಲ ಖಾಲಿ ಆತ ಹೊಡಕ್ಕೆ ಇವು ಖಾಲಿ ಆದಾಗ ಐಟಮ್ಸ್ ಅಲ್ಲಿ ಬರೋದ್ ಕಡಿಮೆ ಆದಾಗ ಸ್ವಲ್ಪ ಜಂಪ್ ಆಗ್ತದೆ. ಜಂಪ್ ಆಗ್ತದೆ. ಐಟಮ್ಸ್ ಜಾಸ್ತಿ ಬಂದ್ರೆ ಸ್ವಲ್ಪ ಡೌನು. ಹೌದು. ಐಟಮ್ಸ್ ಕಡಿಮೆ ಇದ್ರೆ ಸ್ವಲ್ಪ ಒಂಥರ ಕೆಂಪು ಕಲರ್ ಅಲ್ವಾ ಇವು? ಹ್ಞೂ ಸರ್, ಇವು ಆರೆಂಜು ಅಂತ. ಆರೆಂಜು. ಬಿಳಿ ಕಲರ್ ಬರ್ತವೆ. ಅವೆಲ್ಲಾ ಗೋಲ್ಡ್ ಅಂತ. ಎಲ್ಲಾ ಗೋಲ್ಡ್. ಯಾರ್ಗನ್ನ ಇದು ಫೋನ್ ಮಾಡಿದ್ರೆ ಕೊಡ್ತೀರಾ? ಏನ್ ಸರ್? ಹೂವ ಕೊಡ್ರಿ, ಒಂದ್ 2 kg 10 kg 5 kg ಅಂತ. ಹೂವ ಹಂಗ್ ಬಂದ್ರೆ ಕೊಡ್ತೀವಿ ಇಲ್ಲೇನೆ. ಇಲ್ಲೇ ಕೊಡ್ತೀರಾ? ಏನ ಬೇಕು ಅಂದ್ರೆ ಕ್ವಿಂಟಲ್ ಗಟ್ಲೆ ಬಂದ್ರು ಇಲ್ಲೇ ಕಿತ್ ಕೊಡ್ತೀವಿ. ಈಗ ಬೇಕು ನಮ್ಗೊಂದ್ ಕ್ವಿಂಟಲ್ ಈ ರೇಟ್ ಕಿತ್ ಕೊಡಪ್ಪ ಅಂದ್ರೆ ಸ್ಕೇಲ್ ಐತೆ, ತೂಕ ಮಾಡಿ ಇಲ್ಲೇ ಕಿತ್ತು ಕಳಿಸ್ತೀವಿ. ಯಾರಾದ್ರೂ ಯೂಟ್ಯೂಬ್ ನೋಡ್ತಾ ಇರ್ತಾರೆ, ಏನಾದ್ರೂ ಫೋನ್ ಮಾಡಿದ್ರೆ ಸರ್ ಕೊಡ್ರಿ. ಆಯ್ತು, ನಿಮ್ ನಂಬರ್ ಕೊಡ್ರಿ. ನಮ್ಮ ಹುಡುಗನ್ ತಗಿಸ್ಕೊಳ್ಳಿ ಸರ್. ನಿಮ್ ಬಾಯಲ್ಲಿ ಇಲ್ವಾ? ಬಾಯಲ್ಲಿ ಇಲ್ಲ ಸರ್, ನಮ್ಗೆ ಬರಲ್ಲ. ಸರಿ ಸರಿ ಆಯ್ತು, ಕೇಳ್ತೀನಿ ಬಿಡಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಯಾರಾದ್ರೂ ಹೂವ ಬೇಕಂದ್ರೆ ಇವ್ರಿಗೆ ನಂಬರ್ ಕೊಡ್ತೀನಿ, ಇವ್ರಿಗೆ ಫೋನ್ ಮಾಡ್ರಿ. ಹಬ್ಬಕ್ಕೆ, ವರಲಕ್ಷ್ಮಿ ಹಬ್ಬಕ್ಕೆ ಚೆಂಡು ಹೂವ ಆರೆಂಜ್ ಕಲರಾ? ತುಂಬಾ ಚೆನ್ನಾಗಿದೆ ಹೂವ, ಫ್ರೆಶ್ ಆಗಿರ್ತವೆ. ಯಾರಾದ್ರೂ ಫೋನ್ ಮಾಡಿ ತಗೊಳ್ಳಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶಿವರಾಜ್. ಶಿವರಾಜ್. ಇದು ನಿಮ್ದೇ ತೋಟ? ಇದು ಇದು ನಮ್ದೇ ಹೂವಿನ ತೋಟ. ಈಗ ಎಷ್ಟು ಕ್ವಿಂಟಲ್ ಬರ್ಬೋದು ಇದು? ಸೈ ಒಂದ 40 kg ಬರ್ತವೆ. ಯಾರು? ಹೌದೌದು. ಇವೊಂದು ಕ್ವಿಂಟಲ್ ಬರ್ತಾ ಇವು? ಇಲ್ಲ ಸರ್, 1 ಕ್ವಿಂಟಲ್ ಬರಲ್ಲ, ತೂಕ ಬರಲ್ಲ ಇವು. ಒಂದ್ 40 kg ಬರ್ತವೆ. 40 kg. ನನ್ನ ಬ್ಯಾಗ್ 40 kg ಬರ್ತವೆ. ಎಷ್ಟು ಹೋಗ್ತಾ ಇದೆ ರೇಟು? ರೈಟು 50-60 ಹೋಗ್ತಾವ ಸರ್ ಇವತ್ತು. ಮೊನ್ನೆ ನಾನು ಹೋಗಿದ್ದೆ, 10 ರೂಪಾಯಿಗೆ ಕೊಟ್ರು ಒಂದು ಕೆಜಿ. ಹಂಗೇನೆ ಒಂದೊಂದ್ ದಿನ ಹಂಗೆ ಸರ್, ನೀರು ಹೂವ ಎಳೆಯಲ್ಲ ಈ ಮಳೆಗಾಲದಾಗ. ಸರಿ, ಯಾರಾದ್ರೂ ಫೋನ್ ಮಾಡಿ ಕೇಳಿದ್ರೆ ಕೊಡ್ತೀರಾ? ಸರ್. ನಿಮ್ ನಂಬರ್ ಹೇಳಿ. 829601016867. ನಿಮ್ಮ ಹೆಸರೇನಂದ್ರೆ? ಶಿವರಾಜ್. ಸರಿ ಆಯ್ತು. ನೀವೇ ಮಾರ್ಕೆಟ್ಗೆ ಹೋಗೋದು? ಎಷ್ಟು ದಿನಕ್ಕೊಂದ್ಸರಿ ಹೋಗ್ತೀರಾ? 3 ದಿನಕ್ಕೊಂದ್ಸಲಿ ಕೇಳ್ತಿರ್ತೀವಿ ಸರ್. ಕೇಳ್ತಿರ್ತೀವಿ. ಹಿಂಗ್ ಹೋಗ ಓಡಕ್ಕೆ ಅಳ್ತಿರ್ತವೆ. ಹೌದೌದು. ನೀರು 3 ದಿನಕ್ಕೊಂದ್ಸರಿ ಕೊಡ್ಬೇಕಾ? ಕೊಡ್ಬೇಕು. ಏನೇನ್ ಔಷಧಿ ಹೊಡೆದ್ರಿ? ಔಷಧಿ ಇವಕ್ಕೇನ್ ಅಷ್ಟೊಂದು ಹೊಡೆದಿಲ್ಲ ಸರ್, ಗೊಬ್ಬರ ಕೊಟ್ಟಿದ್ವಿ ಅಷ್ಟೇ. ನೆಲಕ್ಕೆ ದನಿ ಗೊಬ್ಬರ ಹೊಡೆದಿದ್ವಿ ಅಷ್ಟೇ, ಇನ್ನೇ ಮೂಟೆ ಗೊಬ್ಬರ ಹಾಕಿ. ಇದು ಸ್ಪ್ರೇ ಏನ್ ಮಾಡಿಲ್ಲ? ಸ್ಪ್ರೇ ಏನಿಲ್ಲ. ಮಳೆಗಾಲದಾಗ ಏನ್ ಶಾನೆ ತಾಣಲ್ಲ, ಬ್ಯಾಸ್ಗೆನಾಗ್ಲೇ ಬಿಸ್ಲಿಗೆ. ಇವಾಗ ಮಳೆಗಾಲದಾಗ ವಾತಾವರಣ ತಂಪಾಗಿರತ್ತೆ. ಸರಿ ಆಯ್ತು. ಸರಿ.